ಈ ತೀರ್ಪಿಗಾಗಿ ವೇಟ್ ಮಾಡ್ತಾ ಇದ್ದಂತಹ ಬಿಜೆಪಿಗೆ ಈಗ ಒಂದಷ್ಟು ಆನೆ ಬಲ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮೈಸೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಬೇಕು. ಇದನ್ನ ರಾಜ್ಯಕ್ಕೆ ಗಮನ ಸಂವಿಧಾನಾತ್ಮಕ ಜಾಗದಲ್ಲಿದ್ರು, ಕುರ್ಚಿಯಲ್ಲಿದ್ರು, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿದ್ರು. ಮೂಡಾದಲ್ಲಿ ಏನು ನಡೆಯುತ್ತೆ ಅವರಿಗೆ ಗೊತ್ತಿತ್ತು. ಆದರೂ ಕೂಡ ಅವರ ಹೆಂಡತಿ ಅನಧಿಕೃತವಾಗಿ 14 ಸೈಟ್ಗಳನ್ನು ಅವರು ತಗೊಳ್ಳೋದಕ್ಕೆ ಬಿಟ್ಕೊಂಡ್ರು. ಅವರು ಜಮೀನು ಕೊಟ್ಟಿರೋದು ಹಳ್ಳಿಯಲ್ಲಿ, ಆದರೆ ಸೈಟ್ ತಗೊಂಡಿರೋದು ಮೈಸೂರಿನ ಅತ್ಯಂತ ಪ್ರಭಾವಿ ಏರಿಯಾದಲ್ಲಿ ಮತ್ತು ಹೆಚ್ಚು ಬೆಲೆ ಬಾಳುವಂಥ ಜಾಗದಲ್ಲಿ. ಇದು ಸಿದ್ದರಾಮಯ್ಯನವರು ಮಾಡಿದ ತಪ್ಪು. ನಾಲ್ಕನೇದವರು ಯಾವ ಕೇಸು ಗವರ್ನರ್ ಮುಂದೆ ಬಂತು, ಗವರ್ನರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಾಗ ಯಾವ್ಯಾವ ಮಾತನ್ನು ಹೇಳಿದ್ರಿ ನೀವು? ಗವರ್ನರ್ ಬಗ್ಗೆ ಎಷ್ಟು ಹೀನಾಯವಾಗಿ ನೀವು ಮಾತಾಡಿದ್ರಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಬಿಜೆಪಿ ಸದ್ಯ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದೆ. ಈಗ ಮೈಸೂರಿನಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದ್ದು, ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ದಿವ್ಯಾ, ಈಗಾಗಲೇ ಮೈಸೂರು ಬಿಜೆಪಿಯವರು ಬಿಜೆಪಿಯ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಆರಂಭವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಯಾವಾಗ ಪ್ರಾಸಿಕ್ಯೂಷನ್ನ ಅನುಮತಿ ಸಿಕ್ತೋ ಆ ಸಂದರ್ಭದಲ್ಲೇ ಬಿಜೆಪಿ ಅನೇಕ ನಾಯಕರು ಕೂಡ ಪ್ರತಿಕ್ರಿಯೆಗಳನ್ನು ಕೂಡ ಕೊಟ್ಟಿದ್ರು. ಈಗ ದಿಢೀರನೆಯಾಗಿ ಬಿಜೆಪಿಯ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿರೋಧ ಪಕ್ಷದ ಬಿಜೆಪಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರುವಂಥ ಛಲವಾದಿ ನಾರಾಯಣ ಸ್ವಾಮಿ ಜೊತೆಗೆ ಮಾಜಿ ಶಾಸಕ ಶ್ರೀವತ್ಸ ಅವರು, ಜೊತೆಗೆ ಮಾಜಿ ಶಾಸಕ ಎಲ್ ನಾಗೇಂದ್ರ, ಎಂ ಮಹೇಶ್, ಹೀಗೆ ಅನೇಕ ನಾಯಕರುಗಳ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ತಾವೀಗ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಮೈಸೂರಿನ ಹಲವೆಡೆಗಳಲ್ಲೂ ಕೂಡ ಈಗಾಗಲೇ ಬಿಜೆಪಿ ಪ್ರತಿಭಟನೆಯನ್ನು ಕೂಡ ಶುರು ಮಾಡಿಕೊಂಡಿದ್ದು, ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದೆ. ಮಗದೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮೈಸೂರಿನಲ್ಲಿ ಆರಂಭ ಮಾಡಿದ್ದಾರೆ. ದಿವ್ಯಾ, ಓಕೆ, ಅವರ ಮುಖ್ಯ ಆಗ್ರಹ ಏನು? ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಗೆ ರಾಜೀನಾಮೆ ಕೊಡಬೇಕು ಅನ್ನೋದಾ, ಅಥವಾ ಮೂಡಾ ಕೇಸ್ನ ವಿಷಯವಾಗಿ ಇಲ್ಲಿಯವರೆಗೂ ರಾಜ್ಯಪಾಲರ ವಿರುದ್ಧವಾಗಿ ಅವರು ಮಾಡಿದಂತಹ ಟೀಕಾ ಟಿಪ್ಪಣಿಗಳೇನಿದೆ ಅದಕ್ಕೆ ಕ್ಷಮೆ ಯಾಚಿಸಬೇಕು ಅನ್ನೋದಾ? ಅಲ್ಲ, ಪ್ರಮುಖವಾಗಿ ಅವರ ವಾದ ಇರುವಂಥದ್ದು ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರದಲ್ಲೇ ಬಿಜೆಪಿ ತನ್ನ ಪ್ರೊಟೆಸ್ಟನ್ನು ಈಗ ಮಾಡ್ತಾ ಇರುವಂಥದ್ದು. ಈಗ ಇದ್ರ ಬಗ್ಗೆ ಮಾತನಾಡೋಕ್ಕೆ ಸ್ಥಳೀಯ ಶಾಸಕರಾಗಿರುವಂತಹ ಶಿವಸ್ ಅವರು ಕೂಡ ಇದ್ದಾರೆ. ಸರ್, ಪ್ರಮುಖವಾಗಿ ಈಗ ನಿಮ್ಮ ಒಂದು ಸ್ಟ್ಯಾಂಡ್ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವರು? ಹೌದು, ಖಂಡಿತ ರಾಜೀನಾಮೆ ಕೊಡಬೇಕು. ಈ ಥರ ವಿದ್ಯಮಾನಗಳು ಈ ಥರ ನಡೀತಾ ಇದೆ. ಒಂದು ರಾಷ್ಟ್ರೀಯ ಪಕ್ಷದ ನೀವು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕರಾಗಿ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ತಂದೊಡ್ಕೊಂಡಿದ್ದೀರಾ. ರಾಜೀನಾಮೆ ಕೊಡಬೇಕು. ಅವತ್ತು ಸೈಟೇ ಕೊಟ್ಟಿದ್ರೆ ಪ್ರಸಂಗನೇ ಬರ್ತಿರ್ಲಿಲ್ಲ. ಯಾಕಂದ್ರೆ ಈಗಾಗಲೇ DCM ಸಮೇತವಾಗಿ ಅನೇಕ ಕಾಂಗ್ರೆಸ್ನ ಸಚಿವರುಗಳು ಕೂಡ ಮಾತನಾಡ್ತಾ ಇದ್ದಾರೆ. ರಾಜೀನಾಮೆ ಕೊಡುವಂಥ ಪ್ರಸಂಗ ಏನು ಬಂದಿಲ್ಲ, ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರ ಇದ್ದೇವೇನೋ ಅಂತ ಮಾತುಗಳು ಹೇಳ್ತಾ ಇದ್ದಾರೆ. ಅಲ್ಲ, ಇವ್ರು ಇರಲೇಬೇಕಲ್ಲ. ಈ 136 ಜನ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡೋಕ್ಕಾಗಲ್ಲ. ಅದು ರಾಷ್ಟ್ರೀಯ ಪಕ್ಷದ ನಾಯಕರಾಗಿ ರಾಷ್ಟ್ರೀಯ ಪಕ್ಷದ ಮರ್ಯಾದೆ ಉಳಿಸ್ಬೇಕಾಗಿದ್ದು ಯಾರು ಜವಾಬ್ದಾರಿ? ರಾಷ್ಟ್ರೀಯ ಪಕ್ಷ ಅಂದರೆ ಏನು? ಎಲ್ಲದರಿಂದ ಹೊರತಾದಂಥ ಒಂದು ವಿಶೇಷವಾದಂಥ ಸಿದ್ಧಾಂತವನ್ನು ಹೊಂದಿರೋದಕ್ಕೆ ರಾಷ್ಟ್ರೀಯ ಪಕ್ಷ ಆಗಿದೆ. ಇವತ್ತು ಅನೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದೀನಿ. ಏನು ಉತ್ತರ ಹೇಳ್ತೀರಿ ನಾಳೆ ಉತ್ತರ ಭಾರತದ ಚುನಾವಣೆಗೆ ಹೋದಾಗ?